ಲುಕ್ ಅಟ್ ದಟ್. ಗೊತ್ತಿದ್ದು ಡಿಸಿಷನ್ ತಗೊಳ್ಬೇಕು. ಬ್ಲ್ಯಾಕ್ಸ್ ಬೇಕು ಅಂತ ಇತ್ತು, ಯಾಕಂದ್ರೆ ಔಟ್ಫಿಟ್ ಗೆ ಸೂಟ್ ಆಗ್ತಾ ಇಲ್ಲ ಅಂತ. ಇದು ಯಾರು ಬರೆದ ಕತೆ? ಯಾರೆಲ್ಲ ಬ್ಲಾಗ್ ನೋಡ್ತಿದ್ರೆ ನನ್ನ ಟೀಮ್ ಅವರಿಗೆ ನೀವು ಮೆಸೇಜ್ ಮಾಡ್ತಿದ್ರಲ್ಲ. ಸೊ ಅದ್ರ ಇನ್ನೆಷ್ಟು ದಿನ ಆಗ್ಬೋದು ಕಂಪ್ಲೀಟ್ ಮುಗಿಲಿಕ್ಕೆ? ಇನ್ನೊಂದು 5 days. ಇನ್ನು 5 ದಿನವಾ? 5 ದಿನ ಆಗಿ ಮತ್ತೆ ಲೂಸ್ ಐಟಮ್ ಎಲ್ಲ ಇಲ್ವಾ? ಲೂಸ್ ಐಟಮ್ ಅದರ ಒಳಗೆ ಪರ್ಚೇಸ್ ಮಾಡಿದರೆ ಸ್ಯಾಟರ್ಡೆ ಆಗುವಾಗ ಒಂದು ಓಪನಿಂಗಿಗೆ ಪ್ಲಾನ್ ಮಾಡ್ಬೋದು. ಸೊ ಸ್ನೇಹಿತರೆ, ಫೈನಲಿ ಒಮ್ಮೆ ಹಿಂದೆ ನೋಡಿ ಅಂತೆ, ಇಕ್ವಿಪ್ಮೆಂಟ್ಸ್ ಎಲ್ಲ ಸೆಟ್ ಆಗಿದೆ. ಬಟ್ ದೆನ್ ಇನ್ನೂ ಸಹ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಲಿಲ್ಲ. ನಾನು ಲಾಸ್ಟ್ ವಿಡಿಯೋಸ್ ಹೇಳಿದೆ, ಇಂಟೀರಿಯರ್ ಮಾಡೋ ಮುಂಚೆ ನಮ್ದು ಇಕ್ವಿಪ್ಮೆಂಟ್ಸ್ ಬಂದಾಗಿತ್ತು ಅಂತ. ಅದಾದಮೇಲೆ ನಾವು ಏನು ಮಾಡಿದ್ವಿ, ಕಾಂಟ್ರಾಕ್ಟ್ರಿಂದ ಚೇಂಜ್ ಮಾಡಿ ಬೇರೆಯವರು ವೆಂಡರ್ಸ್ ಹತ್ರ ಎಲ್ಲ ಈಗ ಕೆಲಸ ಮಾಡಿಸ್ತಾ ಇದ್ದೇವೆ. ನಾವೇ ಇನಿಷಿಯೇಟಿವ್ ತಗೊಂಡು ಏನು ಇಂಟೀರಿಯರ್ ಕಂಪನಿ. ಇನ್ನು ನೆಕ್ಸ್ಟ್ ನಾನು ಇಂಟೀರಿಯರ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ಈಗ ಇಂಟೀರಿಯರಲ್ಲಿ ಎಲ್ಲ. ಅಮರ್ ಇದ್ದಾನೆ, ಅಮರ್ ಇಂಟೀರಿಯರ್ ಡಿಸೈನರ್ ಆಗಿದ್ದಾನೆ. ನಮ್ಮ ಎಕ್ಸ್ಪೀರಿಯನ್ಸ್ ಕೇಳೋಣ ಒಬ್ರೊಬ್ರ ಹತ್ರ, ಆಯ್ತಾ? ಫಸ್ಟಿಗೆ ಆದರ್ಶ್ ಎಕ್ಸ್ಪೀರಿಯನ್ಸ್ ಹೇಳು, ಲಾಸ್ಟ್ 2 ತಿಂಗಳಲ್ಲಿ ಏನೆಲ್ಲ ಆಗಿದೆ ಅಂತ. 2 ಅಲ್ಲ 3. 3 ತಿಂಗಳಾಯ್ತು ನೋಡಿ, ನಂಗೇನೆ ಗೊತ್ತಿಲ್ಲ. ಅಲ್ಲ, ನಾವು ತಗೊಂಡ ಡಿಸಿಷನ್ ಫಸ್ಟ್ ಒಬ್ರ ಹತ್ರ ಮಾಡಿಸುವ, ಹೀಗೆ ಮಾಡುವ ಅಂತ. ಮತ್ತೆ ಇವರು ಫ್ರೆಂಡ್ ಅದು ಇದು ಅಂತ ನಾವು ವಾಪಸ್ ಕರೆದದ್ದು. ಅದಾದ್ಮೇಲೆ ಬಂದು ಕೊಟ್ಟ ಕಾನ್ಫಿಡೆನ್ಸ್ ನೋಡುವಾಗ ನಾವು ಮೇಲೆ 15th ಅಲ್ಲಿ ಕೂತ್ಕೊಳ್ಬೇಕಿತ್ತು ಕೆಳಗೆ. ಎಂತ ಮಾಡುದು, ನಮ್ಮ ಗ್ರಾಹಕರ ಹೇಳಿದ ಮಾತಿಗೆ ನಡೀಲಿಲ್ಲ, ಮೋಸ ಅದರೊಟ್ಟಿಗೆ. ಬೇಸಿಕಲಿ ಎಂತ ಅಂದ್ರೆ, ತುಂಬಾ ಜನ ಕೇಳಿದ್ರೆ ಏನಾಯ್ತು ಅಂತ. ಇದೇ ಆಗಿರೋದು. ಅಂದ್ರೆ ಬ್ಯಾಕ್ ಗ್ರೌಂಡ್ ನಾವು ರಿಸರ್ಚ್ ಮಾಡಿರ್ಲಿಲ್ಲ ಕರೆಕ್ಟಾಗಿ. ಅಂದ್ರೆ ನಮ್ಗೆ ಹೊಸತಿತ್ತಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಈಗ ನಾವು ನೆಕ್ಸ್ಟ್ ಸ್ಟೆಪ್ ತಗೊಂಡು ಮಾಡ್ತಿದ್ವಿ, ಅದು ಸಹ ಇನ್ನೂ ಡಿಲೇ ಆಗಿದೆ, ಅದಕ್ಕೆ ಸಹ ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚಾಗಿದೆ. ಬಟ್ ಪರವಾಗಿಲ್ಲ, ಏನೋ ಮಾಡಿ ಈಗ ಸ್ಲೋಲಿ ಒಂದು ಈಗ ಒಂದು 70% ಕೆಲಸ ಆಯ್ತಾ? ಕೆಲಸ ಆಯ್ತು. 70 ನಂಗೆ ಇನ್ನೂ ಸಹ 60 ಅಲ್ಲೇ ಉಂಟು. ಇಲ್ಲ 80 ಆಯ್ತು. ಕ್ಲೀನಿಂಗ್ ಈಗ ನಾವು ಲೂಸ್ ಫರ್ನಿಚರ್ ಎಲ್ಲ ಲಿಸ್ಟ್ ಮಾಡ್ಬೇಕಲ್ಲ, ಇನ್ನು ತಂದು ಸೆಟ್ ಮಾಡು ಹೇಳ್ತೀನಿ ನೀನು. ಬ್ರೋ ಪೇಮೆಂಟ್, ಬ್ರೋ ನಂಗೆ ಖಾಲಿ ಬ್ರೋ ಪೇಮೆಂಟ್ ಇದು ಮಾತ್ರ ಮೆಸೇಜ್ ಬರೋದು. ಇವರಿಂದ ಶರತ್ತಿಂದ ಬರ್ತದೆ, ಒಂದು ಇವನಿಂದ ಬರುತ್ತೆ, ಇಲ್ಲ ಸಂಜಯಿಂದ ಬರುತ್ತೆ. ಕೋಡೆ ಶರತ್ತಿಗೆ ಬೆಚ್ಚಾದ ಸಂಜಯ್ ಬಂತು, ಪೇಮೆಂಟ್ ಮನ್ OTP. ಅಯ್ಯೋ ದೇವ್ರೆ. ಅಲ್ಲ, ಇದರಲ್ಲಿ ಒಂದು ನಾವು ತಿಳ್ಕೊಳ್ಬೇಕಾದ, ಒಂದು ಕೆಲಸ ಒಪ್ಪಿಕೊಳ್ಳುವಾಗ ನನ್ನಿಂದ ಆಗ್ತದಾ ಅದು ಫಸ್ಟ್ ತಲೆಯಲ್ಲಿ ಇರಬೇಕು. ಗೊತ್ತಿದ್ದು ಡಿಸಿಷನ್ ತಗೊಳ್ಬೇಕು. ಇದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ತಗೊಳ್ಳುವಾಗ ಆಗ್ತದೆ ಬಾಯಲ್ಲಿ ಹೇಳಿದ್ರೆ ಆಗುದಿಲ್ಲ. ಪ್ಲಾನಿಂಗ್ ಇರ್ಬೇಕು. ಇಷ್ಟು ಟೈಮ್ ಬೇಕಾಗ್ತದೆ, ಈ ತರ ಹತ್ರ ಜನ ಇದ್ದಾರೆ, ನಾವೇ ಪ್ಲಾನಿಂಗ್ ಮಾಡಿದಾಯ್ತು. ಎಲ್ಲ ಪ್ಲಾನ್ ನಮ್ದೇ ಇರೋದು ಇದರಲ್ಲಿ. ನೋಡಿ, ದಿಸ್ ಇಸ್ ಅ ಸಿಚುವೇಶನ್. ಬಟ್ ಎನಿವೇಸ್, ಈಗ ಒಂದು ದೇವರ ದಯೆಯಿಂದ ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಬಾಕಿ ಉಂಟು. ಅದು ಆಗ್ತಾ ಇದ್ದಾಗೆ ನಾವು ತೋರಿಸ್ತಾ ಹೋಗ್ತೇವೆ. ಬಟ್ ದೆನ್ ಇಟ್ ಇಸ್ ಕಮಿಂಗ್ ಇನ್ ಹೆನ್ನೂರ್ ಕಲ್ಯಾಣ್ ನಗರ್ ಹತ್ರ. ಎಲ್ಲಿ ಯಾರಾದ್ರೂ ಇದ್ರೆ ಆಲ್ರೆಡಿ ದ ಬ್ರ್ಯಾಂಡಿಂಗ್ ಹೊರಗಡೆ ಬಂದಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಇಷ್ಟು ತನಕ ನಾವು ಫುಲ್ ಆನ್ಲೈನಲ್ಲಿ ತುಂಬ ಜನ ಟ್ರಾನ್ಸ್ಫಾರ್ಮ್ ಮಾಡಿದ್ದೀವಿ, ನೀವು ನೋಡ್ತಾ ಇದ್ದೀರಾ. ಬಟ್ ಈ ಲೊಕ್ಯಾಲಿಟಿಯಲ್ಲಿ ಯಾರಾದ್ರೂ ಇದ್ರೆ, ನಿಮಗೆ ಆಫ್ಲೈನಲ್ಲಿ ಟ್ರಾನ್ಸ್ಫಾರ್ಮ್ ಆಗಬೇಕು, ಹೆಲ್ತ್ ರಿಲೇಟೆಡ್ ಇಶ್ಯೂ ಏನಾದರೂ ಇದೆ, ಅಥವಾ ಏನೋ ಇವೆಂಟ್ ಬರ್ತಿದೆ ಚೆನ್ನಾಗಿ ಕಾಣಬೇಕು, ಯಾವುದೇ ಥರದ ಗೋಲ್ ಓರಿಯೆಂಟೆಡ್ ಇದ್ದರೆ ಪ್ರೋಗ್ರಾಮ್ ನಿಮಗೆ ಆಗಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಓವರ್ ಹಿಯರ್. ಅದು ಬಿಟ್ಟರೆ ಈಗ ನಾವು ಕೆಳಗೆ ಆಫೀಸ್ ಒಮ್ಮೆ ನೋಡೋಣ ಹೋಗಿ, ಧೂಳಾಗಿದೆ, ಅದನ್ನು ನೋಡಿ ಮತ್ತೆ ಥ್ರೂಔಟ್ ದ ಡೇ ಏನಾಗುತ್ತೆ ತೋರಿಸ್ತಾ ಹೋಗ್ತೀನಿ. ಆಲ್ಸೋ ಇಂಥ ಮ್ಯಾಕ್ ತೊಗೊಳ್ಲಿಕ್ಕೆ ಉಂಟಲ್ಲ, ಮ್ಯಾಕ್ ತೊಗೊಳ್ಳುಂಟು, ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಇಲ್ಲಿ ನಮ್ಮದು ಚಿಕ್ಕ ಕೆಫೆ ಥರ ಬರುತ್ತೆ. ಕೆಫೆ ಅಂದರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಹೆಲ್ದಿ ಫುಡ್ ಹಿಯರ್, ಆಯ್ತು. ಅದಕ್ಕೆ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಹೇಗೆ ಮಾಡೋದಂತ ಯೋಚನೆ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ದ ಕೌಂಟರ್. ಇಲ್ಲಿ ಕೌಂಟರ್ ಇರುತ್ತೆ, ಇಲ್ಲಿಗೆ ವಿ ಆರ್ ಲುಕಿಂಗ್ ಲೈಕ್ 2 ಸೀಟಿಂಗ್ಸ್ ಬಾರ್ ಟೇಬಲ್, ಬಾರ್ ಕೌಂಟರ್ ಟೇಬಲ್ ತರ 2+2. 2+2 ನೋಡಿ, ಯಾರಿಗಾದ್ರೂ ನಿಮಗೆ ಫರ್ನಿಚರ್ ಎಲ್ಲ ಗೊತ್ತಿದ್ರೆ ಮೆಟ್ಸ್ ಕಮೆಂಟ್ ಮಾಡಿ, ನಾವು ರೀಚ್ ಔಟ್ ಆಗ್ತೇವೆ. ಒಳ್ಳೇದಿರಬೇಕು. ಸ್ನೇಹಿತರೆ, ಆಪ್ಷನ್ ಇಲ್ಲದೆ ನಮಗೆ ಕೆಲಸ ಸ್ಟಾರ್ಟ್ ಮಾಡಬೇಕಾಯ್ತು ಆಫೀಸಲ್ಲಿ. ಬಟ್ ಕೆಲಸ ಸಹ ಅದು ಇಂಟೀರಿಯರ್ ಕೆಲಸ ಸಹ ಮಾಡಬೇಕಿತ್ತು. ಸೊ ಅದರಿಂದ ಹಾಕಿರೋ ಮ್ಯಾಟು ಹಾಳಾಗಿದೆ ನೋಡಿ, ಫುಲ್ ಧೂಳಾಗಿದೆ. ಈಗ ಅದನ್ನ ಬೇರೆ ನಾವು ಕ್ಲೀನ್ ಮಾಡಬೇಕು. ಯಾರಾದ್ರೂ ಮ್ಯಾಟನ್ನು ಮೊದಲೇ ಹಾಕ್ತಾರಾ? ಕೆಲಸ ಮುಗಿಸಿ ನಾವು ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗತ್ತೆ. ದಿನ ಹೋಗ್ತಿದ್ದಾಗೆ ಕೆಲಸ ಇನ್ಕ್ರೀಸ್ ಆಗತ್ತೆ ಹೊರತು ಇದು ಕೆಲಸ ಕಮ್ಮಿ ಆಗ್ತಾ ಇಲ್ಲ. ಹೊಸದು ಈಗ ಡಿಸೈನ್ ಡೆಕೋರೇಷನ್ ಎಂತ ಮಾಡಬೇಕು,
ನನಗೆ ಮಿರರ್ ನೋಡುವಾಗ ಕಾಣ್ತುಂಟೆಂತಾದ್ರು ಹಾಂ ನೋಡಿ ಅಲ್ಲಿ ನೋಡಿ ನಮ್ಮದು ಕ್ರೇಜೆನಿಕ್ಸ್ ಆಫೀಸ್. ಕ್ರೇಜೆನಿಕ್ಸ್ ಅಕಾಡೆಮಿಯಲ್ಲಿ ನಂದು ಫ್ಲೆಕ್ಸಿಬಲ್ ಡೈಟಿಂಗ್ ಆಫೀಸ್ ಇಲ್ಲಿ. ನೋಡಿ ಸಿಂಕ್ ಸ್ಟಾರ್ಟಿಂಗಲ್ಲೇ ಆರ್ಡರ್ ಕೊಟ್ಟಿದ್ದು, ಅದು ಇನ್ನೂ ಸಹ ಬಂದಿಲ್ಲ. ಸೊ ಈ ಥರ ನೋಡ್ತಾ ಹೋದ್ರೆ ಚಿಕ್ಕ 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 ಕೆಲಸ ತುಂಬಾ ಇದೆ. ಡೋರ್ ಮತ್ತೆ ವಾಲ್ ಡಿಫ್ರೆಂಟ್ ಅಂತೆ. ರಾ ಮೂಮೆಂಟ್ಸ್. ಸ್ನೇಹಿತರೆ, ನಾನು ವಾಲ್ ಜೊತೆ ರೊಮ್ಯಾನ್ಸ್ ಮಾಡ್ತಿಲ್ಲ. ಓ ಅಂದತ. ಆದ್ರೆ ಇವರು POP ಮಾಡಿದ್ದು ಮೇಲೆ ಕೆಳಗೆ ಉಂಟು. ಸ್ಲ್ಯಾಂಟ್ ಉಂಟಲ್ಲ, ನಾವಾದ್ರಲ್ಲಿ ಆಯ್ತು, ಬೇರೆ ಯಾರಾದ್ರೂ ಹತ್ರ ಮೇಲೆ ಕೆಳಗೆ ಮಾಡ್ತಿದ್ದವ್ರು. ನಂಗೆ ಮೀನು ತಿನ್ಬೇಕಂತ ಅನಿಸ್ತುಂಟು ಸ್ನೇಹಿತರೆ. ಮ್ಯಾಂಗ್ಳೂರ್ ಫುಡ್ ಗೊತ್ತಿಲ್ಲ, ಸಡನ್ಲಿ ನಿನ್ನೆ ಹ್ಯಾಂಗ್ ಓವರ್ ಆಗಿತ್ತು. ನಿನ್ನೆ ಒಂದು ಪಾರ್ಟಿಗೆ ಹೋಗುದು, ಅಲ್ಲಿಂದ ಬೆಳಿಗ್ಗೆ ಬಂದು ಹ್ಯಾಂಗ್ ಓವರ್ ಆಗಿ. ಹ್ಯಾಂಗ್ ಓವರಿಗೆ ಎಂತ ಸೊಲ್ಯೂಷನ್? ಅಮರ್ ಹ್ಯಾಂಗ್ ಓವರ್ ಆಗ್ತಾ ಇರ್ತಾನೆ. ಎಂತಂತೆ ನಂಗೆ ಮಜ್ಜಿಗೆ ಮಾಡಿ ಕೊಡ್ಲಿಕ್ಕೆ ಯಾರು ಇಲ್ಲ ಅಲ್ಲ ಮನೆ. ಶಾಪ್ ನ್ಯಾಚುರಲ್ ಮಜ್ಜಿಗೆ. ಸ್ನೇಹಿತರೆ, ನಮ್ಮ ಲೈಟಿನ ಬರ ನೋಡಿ, ಒಂದು ಸೈಡ್ ಲೈಟ್ ಆಗ್ತದೆ, ಇನ್ನೊಂದು ಸೈಡ್ ಲೈಟ್ ಆಗುದಿಲ್ಲ. ವಾ ರೇ ವಾ, ಎಂತ ಕೆಲ್ಸ. ಕ್ಲಾಪ್ ಹೊಡೀರಿ. ನಮ್ಗೆ ಹೇಳಿ ಸಾಕಾಯ್ತು, ಇನ್ನು ನಾವು ಖುಷಿ ಪಡೋದು. ಸತ್ಯ ಮಾತ್ರ ನಾನು ಹೇಳ್ತೇನೆ, ನಾವು ಈಗ ಒಂದು ಸ್ವಲ್ಪ ಇನ್ನು 3 ತಿಂಗಳು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಉಂಟಲ್ಲ, ನಮ್ದೇ ಇಂಟೀರಿಯರ್ ಡಿಸೈನರ್ ಕಂಪನಿ ಸ್ಟಾರ್ಟ್ ಮಾಡುವ, ಎಲ್ಲ ವೆಂಡರ್ಸ್ ಅನ್ನು ಇಟ್ಕೊಂಡು. ಸ್ನೇಹಿತರೆ, ನಾವೇ ಎಲ್ಲ ಸೇರಿಸಿ ಒಂದು ಟೀಮ್ ರೆಡಿ ಮಾಡಿದ್ದೇವೆ. ಇಂಟೀರಿಯರ್ ಡಿಸೈನರ್ ಟೀಮ್, ಇಂಟೀರಿಯರ್ ಕಾಂಟ್ರಾಕ್ಟರ್, ಪೇಂಟರ್, ಎಲೆಕ್ಟ್ರಿಷಿಯನ್. ಯೂಶುವಲಿ ಹೇಗಾಗತ್ತೆ, ಒಬ್ಬರ ಹತ್ರ ಹೇಳಿ ಎಲ್ಲ ಮಾಡ್ಸು. ಇಲ್ಲಿ ನಮ್ಮ ಹತ್ರನೇ ಎಲ್ಲ ಜನ ಇದ್ದಾರೆ. ನಿಕ್ಲ ಬೈದಿಂಡತ ಸತ್ಯ ಪನ್ ಸ್ನೇಹಿತರೆ, ನೀವು ಅಂದ ಸ್ನೇಹಿತರೆ, ಯಾರೆಲ್ಲ ಬ್ಲಾಗ್ ನೋಡ್ತಿದ್ರೆ ನನ್ನ ಟೀಮ್ ಅವರಿಗೆ ನೀವು ಮೆಸೇಜ್ ಮಾಡ್ತಿದ್ರಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಎಲ್ರಿಗೆ ಸೆಟ್ಟಿಂಗ್ ಆಗ್ತದ ಅಂತ. ಶ್ರವಣ್ ಬ್ರೋದು ಮದುವೆ ಆಗ್ತದ ಗೊತ್ತಿಲ್ಲ, ಟೀಮ್ ಅವ್ರದ್ದು ಒಂದೊಂದು ಸೆಟ್ಟಿಂಗ್ ಆಗ್ತದೆ. ಅಮರ್ ಹುಡುಕ್ತಾ ಇದ್ದಾನೆ ಯಾರು ಮಾಡಿದ್ದಾರೆ ಅಂತ. ಒಂದು ಹಾಗೆ ಮದುವೆ ಆಗಿದೆ ಒಬ್ಬರದ್ದು ಟೀಮಲ್ಲಿ. ಇನ್ನು ಆಯ್ತು, ಈಗ ಮೀನ್ ತಿನ್ಬೇಕಂತ ಅಶ್ವ ಆಗ್ತದೆ. ಬನ್ನಿ ಹೋಗೋಣ. ನೋಡಿ, ಇವರು ಈ ಪ್ರಾಯದಲ್ಲಿ ಸಹ ಕೆಲಸ ಮಾಡ್ತಿದ್ದಾರೆ, ಇವ್ರಿಗೆ ಸಲ್ಯೂಟ್ ಹೊಡಿಬೇಕು. ಥ್ಯಾಂಕ್ ಯು ಸರ್. ಚಲೇಗಾ दे दो आप हाथ. उम्र क्या हुआ आपका? 56 ಬಟ್ ವೆರಿ ನೈಸ್. ಎಲ್ಲೋದ್ರೆ ಸಹ ಇಂಟೀರಿಯರ್ ನೋಡೋದು ಸ್ನೇಹಿತರೆ. ಮಂಗಳೂರು ಸ್ಟೈಲ್ ಊಟ ಮಾಡಲಿಕ್ಕೆ ಬಂದಿದ್ದೇವೆ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿ. ನಾವು ಮಂಗಳೂರು ಸ್ಟೈಲ್ ಊಟ ಮಾಡ್ತಿದ್ದೇವೆ ತುಂಬ ದಿನ ಆದಮೇಲೆ. ಫಸ್ಟಿಗೆ ಚಟ್ನಿ, ಇದು ಪ್ರಾನ್ಸ್ ಚಟ್ನಿ ಅಲ್ಲ? ಡ್ರೈ ಪ್ರಾನ್ಸ್. ನಂದು ಮತ್ತೆ ಶ್ರೇಯಸ್ ಇದು ಕಾಂಪಿಟೇಷನ್ಗೆ ಯಾರು ಬೇಗ ತಿಂತಾರೆ. ಇಲ್ಲ ಸುಮ್ಮನೆ. ಇನ್ನು ಮೇನ್ ಡಿಶ್ ಅಲ್ಲಿ ನೋಡಿ, ಚಿಕನ್ ಸುಕ್ಕ ಬಂದಿದೆ. ಚಿಕನ್ ಸುಕ್ಕ ಮತ್ತೆ ನೀರು ದೋಸೆ. ಇದು ಪಂಜಲ್ ತವಾ ಫ್ರೈ. ಇದರಲ್ಲಿ ಬೋನ್ ಕಮ್ಮಿ ಇರುತ್ತೆ. 6 out of 10 ಕೊಡ್ಬೋದು. ಟೇಸ್ಟ್ ಅಷ್ಟು ಇಲ್ಲ. ಮಂಗಳೂರಲ್ಲಿ ಬೆಟ್ರ್ ತಿಂತೇವಲ್ಲ. ಮೀನು ಊಟ ತಿಂದ್ವಿ, ಇವನು ಬರುವಾಗ ಸ್ವಲ್ಪ ಖಾಲಿ ಇದು ತಿನ್ಲಿ ಅಲ್ಲ. ಈಗ ಮನೆಗೆ ಹೋಗಿ ಮ್ಯಾಕ್ ತಗೊಳ್ಳಿಕ್ಕೆ ಹೋಗಿ ಗೊತ್ತಲ್ಲ ಸ್ನೇಹಿತರೆ. ನಾವಿಲ್ಲಿ ವ್ಲಾಗ್ ಮಾಡ್ತಿದ್ವಿ, ಅವರು ಬಂದರು. ವ್ಲಾಗ್ ಹೇಗಿದ್ದೀರಾ? ಹೇಗಿದ್ದೀರಾ? ಡೈಲಿ ನೋಡ್ತೀವಿ. ಥ್ಯಾಂಕ್ ಯು. ಸ್ನೇಹಿತರೆ, ಟೈಮ್ ನೋಡಿ ಎಷ್ಟು, 5 ಗಂಟೆ. ಈಗ ಊಟ ಮಾಡಿರೋದು. ಕೆಲಸ ಇತ್ತು, ಅಲ್ಲಿ ಟೆನ್ಷನ್ ಇತ್ತಲ್ಲ, ಆಗಲ್ಲಿ ಮಾತಾಡಿ ಎಲ್ಲ ಡಿಸ್ಕಷನ್ ಮಾಡಿ ಊಟ ಮಾಡ್ಲಿಕ್ಕೆ ಲೇಟ್ ಆಯಿತು. ಈಗ ಗಮ್ಮತ್ತು ತಿಂದಿದ್ದೇನೆ ಅಂತ ಕಂಟ್ರೋಲಲ್ಲಿ ತಿಂದೆ. ಬೆಳಿಗ್ಗಿಂದ ಎಂತ ಮೀಲ್ ತಿಂದಿರಲಿಲ್ಲ, ಸ್ವಲ್ಪ ಓಟ್ಸ್. ಇನ್ನು ಡೈರೆಕ್ಟ್ ಮೀಲ್ ರಾತ್ರಿ ಇರುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಅದ್ರ ಮುಂಚೆ ಸ್ವಲ್ಪ ಕಾರ್ಡಿಯೋ ಸಹ ಮಾಡ್ತೇನೆ. ಅವ್ರನ್ನ ಸಹ ತೋರಿಸ್ಬೇಕಂತೆ, ನಮ್ಮ ಟೀಮ್ ಮಾಸ್ಟರ್. ಸ್ನೇಹಿತರೆ, ಮೊನ್ನೆ ಸ್ಯಾಮ್ ಮತ್ತೆ ಅವರು ಮನೆಗೆ ಬಂದಿದ್ರು. ಆಗ ಅವ್ರು ಹೇಳಿದ್ರು, ಇಲ್ಲಿ ಇದು ನಂದು ರೂಮ್ ಇದು ಬೆಡ್ ಚಂದ ಉಂಟು ಅಂತ. ಈಗ ಬ್ರೋ, ನೀವು ನನ್ನ ವ್ಲಾಗ್ ನೋಡಿದ್ದು ನೋಡಿ, ರೆಡಿ ಆಗಿಬಿಟ್ಟಿದ್ದು ಬೆಡ್. ಒಳ್ಳೆ ಬೌನ್ಸ್ ಆಗ್ತದೆ. ಹಾಗಲ್ಲ, ಬಟ್ ದೆನ್ ಇಟ್ ಇಸ್ ನೈಸ್. ಮನೆ ಮೆಸ್ಸಿ ಆಗಿಬಿಟ್ಟಿದೆ. ಇದನ್ನು ಬಿಸಾಡು. ಇದು ಪ್ರಮೋಷನ್ ಅಲ್ಲ ಸ್ನೇಹಿತರೆ. ಬ್ರ್ಯಾಂಡ್ಸ್ ನಮಗೆಲ್ಲ ಪ್ರಮೋಷನ್ಗೆ ಬರೋದಿಲ್ಲಪ್ಪ. ನೋಡಿ, ನನಗೆ ಪಾರ್ಟ್ನರು, ಫ್ಯಾಮಿಲಿ ಎಲ್ಲ ಟೀಮೇ. ನಾವು ಮನೆ ಬೌನ್ಸಿ ಸ್ನೇಹಿತರೆ. ಅಮರ್ ಬೌನ್ಸಿ ಅಂತ ಹೇಳಿದಕ್ಕೆ ನಗಡುದು ಯಾಕೆ?
ಅಲ್ಲ ಮಾರಿ, ಇವರು ಡಬಲ್ ಮೀನಿಂಗೇ ಆಯ್ತು ಎಲ್ಲದಕ್ಕೆ. ನೋ 177, ನಾವು 8 ನೋ. ಸೊ ಇದು ವೇಟ್ ನೋಡು ಎಷ್ಟು, 53 ಇರ್ತದೆ. ಎಷ್ಟು ಬಂತು? 0.2 ಕಮ್ಮಿ. ನೋಡಿ, ಈ ಫೀಲ್ಡಲ್ಲಿ ಇದ್ದು ಇಷ್ಟು ಎಕ್ಸ್ಪೀರಿಯನ್ಸ್ ಇರ್ತದೆ, ಹೇಗೆ ತೋರಿಸಿದ್ಯಾ? ಸೊ ಸ್ನೇಹಿತರೆ, ನಾವು ಬಂದಿದ್ದೇವೆ ಮಾಲ್ ಆಫ್ ಏಷ್ಯಾಗೆ. ಏನು ತಗೊಳ್ಬೇಕಿತ್ತು, ನಾನು ಆಗ ಹೇಳಿದ್ನಲ್ಲ, ಒಂದು ಮ್ಯಾಕ್ ತಗೊಳ್ಬೇಕು. ಆದರೆ ಚಂದ ಚಂದದ ಐಟಮ್ ತಗೊಳ್ಳೋಣ. ಫುಲ್ ರಶ್ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಅದರಲ್ಲಿ ಸೇಲ್ ನಡೀತಾ ಇದೆ. ಸೇಲ್ ನಡೆಯದೇ ಇರುವಾಗ ಹೋಗಿ ದಾರಲ್ಲಿ ತಗೊಳ್ಬೇಕು, ಅದರಲ್ಲಿ ಮಜಾ ಇರೋದು. ಸಂತೆ ಥರ ಆಗ್ಬಿಟ್ಟಿದೆ, ಸಂತೆ ಥರ ವಾಟ್ರಸ್ ಜನ ತುಂಬಿದ್ದಾರೆ. ಸ್ನೇಹಿತರೆ, ಆ್ಯಪಲ್ ಸ್ಟೋರಿಗೆ ಬಂದಿವಿ. ಅಲ್ಲಿ ನೋಡಿ ಜಾತ್ರೆ, ನಾವು ಹೇಗಾದ್ರೂ ಹೋಗಿ ಪಕ್ಕ ತಗೊಳ್ಬೇಕು. ಸ್ನೇಹಿತರೆ, ಲಾಸ್ಟ್ ಟೈಮ್ ಬಂದಾಗ ನಾವು ವೈಟ್ ಕಲರ್ ಅಲ್ಲ, ಅದು ಇನ್ನೊಂದು ಕಲರ್ ತೊಗೊಂಡಿದ್ವಿ. ಆದರೆ ನನಗೆ ಬ್ಲ್ಯಾಕ್ ಸಹ ಬೇಕು ಅಂತ ಇತ್ತು, ಯಾಕಂದರೆ ಔಟ್ಫಿಟ್ಟಿಗೆ ಸೂಟ್ ಆಗ್ತಾ ಇಲ್ಲ ಅಂತ. ಎಲ್ಲ ಔಟ್ಫಿಟ್ಟಿಗೆ ಅದು ಸೂಟ್ ಆಗಲ್ಲ. ಸೊ ವಿ ಆರ್ ಗೆಟಿಂಗ್ ದಿಸ್ ಆಲ್ಸೋ. ಇದು ಮತ್ತೆ ಲ್ಯಾಪ್ಟಾಪ್ ಯಾವುದಂತ ಮತ್ತೆ ತೋರಿಸ್ತೇನೆ. ನಾವು ತಗೊಂಡಾಯ್ತು. ಈಗ ತಗೊಂಡು ನೆಕ್ಸ್ಟ್ ಸ್ವಲ್ಪ ನನ್ನ ಇನ್ನೊಂದು ರೂಮಲ್ಲಿ ಸ್ವಲ್ಪ ನನಗೆ ಲೈಟಿಂಗ್ ಎಲ್ಲ ಬೇಕಿತ್ತು. ಅದನ್ನು H&M ಹೋಮ್ಸಲ್ಲಿ ಉಂಟಾ ಅಂತ ನೋಡುವ. ಯೂಶಲಿ ನಾನು ಲ್ಯಾಂಪ್ಸ್ ಎಲ್ಲ ಐಕ್ಯದಲ್ಲಿ ತಗೊಳ್ಳೋದು, ಅಲ್ಲಿ ರೆಡಿ ಕಲೆಕ್ಷನ್ ಇರುತ್ತೆ. ಈಗ ಇಲ್ಲಿ ಎಂತ ಉಂಟಂತ ನೋಡುವ, ಚೆಂದ ಇದ್ದರೆ ತಗೊಳ್ಳೋಣ. ಬಟ್ ಲ್ಯಾಂಪ್ ಬದಲು ನನಗೆ ನಾನು ಇದು ಕಾಟ್ ಸರಿ ಮಾಡ್ತೇನೆ. ನನ್ನ ಬ್ಯಾಗ್ ಫಿಟ್ಟೆಡ್ ಶೀಟ್ ಅಂತ ಬರುತ್ತೆ, ಅದನ್ನು ತಗೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ ನೋಡಿ, ಚೆಂದ ಇತ್ತು. ಲಾಂಡ್ರಿ ಬಾಸ್ಕೆಟ್ ಇದು ತೊಗೊಂಡಿದ್ದೀವಿ, ಅದ್ರ ಜೊತೆ ಏನೆಲ್ಲ ಐಟಮ್ ತೊಗೊಂಡಿದ್ದೀವಿ. ಎಸ್ ಆಲ್ ಆಫ್ ದಮ್. ಸೊ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀವಿ. ಸೊ ಮನೇನ ಚೆಂದ ಮಾಡೋಣ ಅಂತ ನನಗೆ ಯಾವಾಗಲೂ ನಾನಿರುವ ಜಾಗ ಚೆಂದ ಇರಬೇಕು ಅಂತ ಆಸೆ. ಎಷ್ಟು ಎಸ್ಥೆಟಿಕ್ ಆಗಿ ಕಾಣುತ್ತೆ ಅಷ್ಟು ಮನೆಗೆ ಹೋಗಿ ಸೆಟ್ ಮಾಡೋಣ, ಹೇಗಿರುತ್ತೆ. ಅನ್ಟೇಮ್ಡ್ ರೋಸ್, ಗರ್ಲ್ ಫ್ರೆಂಡ್ ಇದ್ರೆ ಕೊಡ್ಬೋದಂತೆ, ಮನೋಜ್ ಹೇಳ್ತಿದ್ದಾನೆ. ಸ್ನೇಹಿತರೆ, ಈಗ ಸಾಮಾನು ದೊಡ್ಡದಾಯ್ತು, ಐ ಮೀನ್ ಐಟಮ್ ದೊಡ್ಡದಾಯ್ತು, ನಾವು ತಗೊಂಡೋಗ್ಲಿಕ್ಕೆ ಕಷ್ಟ. ಅದು ವಿಡಿಯೋ ಮಾಡೋ ಕ್ಲೋಸ್ ಅಪ್ ಅಲ್ಲಿ ಇರ್ತೇವಲ್ಲ. ಓ ಚೈನ್ ಬ್ರೋ, ಐ ಆಲ್ಸೋ ಹ್ಯಾವ್ ದ ಸೇಮ್ ಚೈನ್. You have the same one. ಯಾ, ಇವರು ನಾವು ಮುಂಚೆ ವರ್ಕೌಟ್ ಮಾಡೋ ಜಿಮ್ಮಲ್ಲಿ ಒಟ್ಟಿಗೆ ಟ್ರೈನ್ ಮಾಡ್ತಾ ಇದ್ವಿ. ಹಾ, ತಗೊಳ್ತೇವೆ. ಫೈನಲಿ ಶಾಪಿಂಗ್ ಆಯಿತು. ಮನೋಜ್ ಬಾಕ್ಸ್, ಅಮರ್ ಬಾಕ್ಸ್. ಎಂತ ಉಂಟು ಒಳಗೆ ಅಮರ್? 23,000. ಸೊ ಸ್ನೇಹಿತರೆ, ಈಗ ನಾವು ತಗೊಂಡು ಹೋಗ್ತಾ ಇದ್ವಿ. ಫುಲ್ ರಶ್ ಆಗ್ತಿದೆ. ಬೇಗ 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 ಹೋಗೋಣ ಬನ್ನಿ. ಮಾಲ್ ಬರೋದು, ಅಮರ್ ಕಾರ್ ಇಡೋದು, ಪಾರ್ಕಿಂಗ್ ಅಲ್ಲಿ ಕಾರ್ ಬಿಸಾಡಿ ಹೋಗೋದು, ನಾವು ಮತ್ತೆ ಬೇಸ್ಮೆಂಟ್ ಅಲ್ಲಿ ಕಾರ್ ಹುಡುಕೋದು. ಇದು ಅಭ್ಯಾಸ ಆಗ್ಬಿಟ್ಟಿದೆ. ಎಲ್ಲಿ ಹೋದ ಇವನು? ಸರಿ ಸ್ನೇಹಿತರೆ, ಈಗ ಕಾರಲ್ಲಿ ಕೂರ್ತೀವಿ. ಮತ್ತೆ भाई एक मिनट हटो ना भाई, प्लीज मार रहा है मुझे. ओह लुक एट दैट. पिन्नेगे इदारा ಒತ್ತು. One, two, three. ಗಮ್ಮತ್ತಾಯ್ತು. ಗೆದ್ಬಿಟ್ರು ಗೈಸ್. ಸ್ನೇಹಿತರೆ, ಸಬ್ವೆ ಬಂದಿದ್ದೀವಿ. ರಾತ್ರಿ ಹಸಿವಾಗ್ತದೆ. ಹೌದು ಸ್ನೇಹಿತರಿಗೆ, ನಮ್ಮ ಸ್ನೇಹಿತರಿಗೆ ಅಕ್ಕನ್ಲೇ ಜೊತೆ ಇದ್ದೇವೆ. ನಕ್ಕನ್ಲೇ ಬ್ರೋ, ಅಕ್ಕನ್ಲೇ ಅಂದ್ರೆ ನಕ್ಕನ್ ಜನ ಸೈಕಲ್ ಮತ್ತೆ ನಕ್ಕನ್ಲೇ. ನಕ್ಕನ್ ಮೀನ್ಸ್ ನಕ್ಕನ್ ಮೀನ್ಸ್ ನಕ್ಕನ್ ಅಕ್ಕ. ಓ, ಸೊ ಇಟ್ ಇಸ್ ನಾಟ್ ಅ ಬ್ಯಾಡ್ ವರ್ಡ್. ನಾಟ್ ಅ ಬ್ಯಾಡ್ ವರ್ಡ್. ಇಟ್ಸ್ ಲೈಕ್ ನಕ್ಕನ್. ಏನೋ ನನಗೆ ಗೊತ್ತಿಲ್ಲ ಬ್ರೋ, ನಮಗೆ ಏನೋ ಗೊತ್ತಿಲ್ಲ. ಸೈಡ್ ಗಿಡನ. ಸ್ನೇಹಿತರೆ, ಬೆಳಗ್ಗೆ ಮಧ್ಯಾಹ್ನ ಮಂಗಳೂರು ಊಟ ಮಾಡಿದಲ್ಲ ಬ್ರೋ. ದಿಸ್ ಇಸ್ ರೆಗ್ಯುಲರ್ ಕೂಕ್. ಝೀರೋ ಶುಗರ್ ಬಾಯ್. ಯೇ ಶಾಬಾಸ್ ಸ್ನೇಹಿತರೆ, ಝೀರೋ ಶುಗರ್. ಬಟ್ ಕ್ಯಾಲೋರೀಸು ಝೀರೋ. ಮತ್ತೆ ಡಯಟ್ ಕೋಕ್ ಮತ್ತೆ ಝೀರೋ ಕೋಕ್
ಶುಗರಿಗೆ ಎಂತ ಡಿಫ್ರೆನ್ಸ್? ಸುಮ್ಮನೆ ಪ್ಯಾಕೇಜಿಂಗ್. ಸ್ನೇಹಿತರೆ, ಅವ್ರ ಬಾಡಿ ಪ್ರಕಾರ ಕಸ್ಟಮೈಸ್ ಮಾಡಿ ಡಯಟ್ ಮಾಡಿನೇ ನಾವಿಲ್ಲಿ ಇಷ್ಟು ಜನ ಟ್ರಾನ್ಸ್ಫಾರ್ಮ್ ಮಾಡಿರೋದು ಅಲ್ಲ. ನೋಡಿ, ಬಟ್ ಹೇಳ್ಬೇಕಂದ್ರೆ ಕಸ್ಟಮೈಸೇಷನ್ ಇಂಪಾರ್ಟೆಂಟ್. ಫೈನಲಿ ಮೀಲ್ ಬಂದಿದೆ. ಹಶ್ವಾಗಿತ್ತು. ಬೆಳಿಗ್ಗೆ ಮಧ್ಯಾಹ್ನ ಅದೇ ಊಟ ಮಾಡಿ ಅದನ್ನು ಏನು ತಿಂದಿಲ್ಲ. ಸರಿ ಸರ್, ಬಾಯ್, ಥ್ಯಾಂಕ್ ಯು, ಸಿಗೋಣ. ಸೊ ಊಟ ಮಾಡಾಯ್ತು, ಈಗ ಹೋಗಿ ನೀವು ಊಟ ಮಾಡಾಯ್ತು ಗಾಯ್ಸ್. ಇವಾಗ ಹೋಗಿ ದಬಾಕೊಳ್ಳೋದಷ್ಟೇನೆ. ದಬಾಕೊಂಡಿದ ತಕ್ಷಣ ಮತ್ತೆ ಸಿಗೋಣ ವರ್ಕೌಟ್ಗೆ. ಓ, ನಾಳೆನಾ? ಸ್ನೇಹಿತರೆ, ಹೀಗೆ ಹೋಗ್ತಾ ಇದ್ದೆ ದಾರಿಯಲ್ಲಿ ಸ್ಯಾಮ್ ಮನೆಯಿಂದ ಮತ್ತೆ ಸುಭಾಷನ್ ಡ್ರಾಪ್ ಮಾಡಿ 4 seasons ಅನ್ನ ನೋಡ್ತಾ ಇದ್ದೆ. ನಾವು ಮೊನ್ನೆ ಇದ್ವಿ, ಕಂಪ್ಯಾರಿಸನ್ ವಿಡಿಯೋ ಮಾಡಿದ್ವಿ ಹೇಗೆ ಅಂತ. ಅದು ನೀವು ನೋಡಿ ಹೋಗಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ವೆರಿ ನೈಸ್ ವಿಡಿಯೋ ಇಟ್ ಇಸ್. ಸ್ನೇಹಿತರೆ, ನಾನು ಕಾಂಟೆಂಟ್ ಮಾಡಿದ್ದೆ, ನೀನೆಲ್ಲ ಕಾಂಟೆಂಟ್ ಕೇಳ್ತಿದ್ಯಾ? ಸ್ಲೋ ಅಂತ ಹೋಗಿ 1 ಕಿಲೋಮೀಟರ್ ಇರೋದು 10 ಕಿಲೋಮೀಟರ್ ಮಾಡಿಬಿಟ್ರು. ನಾನು ದಿನಾ ವಿಡಿಯೋಲಿ ಹಾಡು ಹಾಡ್ಬೇಕಂತ. ಇದು ಯಾರು ಬರೆದ ಕತೆ. ಬನ್ನಿ, ಎನಿವೇಸ್ ವಾಪಸ್ 3ನೇ ಸತಿ ಬನ್ನಿ ಎನಿವೇಸ್ ಹೇಳ್ತೇವೆ. ಮನೇಲಿ ಸಿಗ್ತೇವೆ ನಾವು. ಸೊ ಸ್ನೇಹಿತರೆ, ಲಾಂಗ್ ಡೇ. ಇಟ್ಸ್ 12:41. ಹೋಗಿ ಮಲಗಬೇಕು. ಮಲಗಿ ರೆಸ್ಟ್ ಮಾಡೋದು. ನಾಳೆ ಬ್ಯಾಕ್ ಟು ವರ್ಕ್, ಬೆಳಿಗ್ಗೆಯಿಂದ ಕೆಲಸ ವಾಪಸ್ಸು. ಸೊ ಹೋಪ್ಫುಲಿ ಬ್ಲಾಗ್ ಎಂಜಾಯ್ ಮಾಡಿದ್ರೆ ಒಂದು ಲೈಕ್ ಮಾಡಬೇಕು, ಮತ್ತು ನೀವು ಸಬ್ಸ್ಕ್ರೈಬ್ ಸಹ ಮಾಡಬೇಕು, ನೀವು ಸಪೋರ್ಟ್ ಸಹ ಮಾಡಬೇಕು, ಆಯಿತಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ.